ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪೂಜಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ವಿಡಿಯೋ ಮಾಡಿರಲಿಲ್ಲ ಯೂಟ್ಯೂಬ್ನಲ್ಲಿ. ನಾನು ಮಾರ್ಚ್ 29 ನಾನು ಲಾಸ್ಟ್ ಅಪ್ಡೇಟ್ ಮಾಡಿದ್ದು ಒಂದು ವಿಡಿಯೋ. ಸೊ ಅದಾದಮೇಲೆ ನಾನು ವಿಡಿಯೋ ಮಾಡಿರಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದಾಗಿ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ತುಂಬ ಜನ ಕೇಳಿದ್ರು, ಈಗ ಸಡನ್ನಾಗಿ ಬಿಟ್ಟಿದೆಯಾ ನೀನು ವಿಡಿಯೋ ಮಾಡೋದನ್ನ, ಮಾಡೋದು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಅವಾಗ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ. ನಾನು ಅವ್ರಿಗೂ ಕೂಡ ಎಷ್ಟೋ ಜನ ರೀಸನ್ ಹೇಳಿದ್ದೆ. ಸೊ ಈಗ ನಾನು ಓಕೆ, ನಾನೀಗ ಚೆನ್ನಾಗಿದ್ದೀನಿ. ಸೊ ಹಾಗಾಗಿ ಮತ್ತೆ ನಾನು ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲಿಂದ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಈ ವಿಡಿಯೋಗಳಲ್ಲಿ, ಬಿಕಾಸ್ ನಮ್ಮ ಒಂದು ಚಾನಲ್ ನೇಮೇ ಆಲ್ ಇನ್ ಒನ್ ಅಂತ ಹೇಳಿ ಬಂದು. ಸೊ ಅಂದ್ರೂ ಕೂಡ ನಾನು ಯಾವ್ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡ್ತೀನಿ ಅನ್ನೋದನ್ನ ಮುಂಚೆನೇ ನಿಮ್ಗೆ ಅಪ್ಡೇಟ್ ಮಾಡಿರ್ತೀನಿ. ಬಿಕಾಸ್ ನಿಮಗೂ ಕೂಡ ಚಾನಲ್ನಲ್ಲಿ ನೋಡೋ ಅಂತ ಇದ್ರೆ ಕನ್ಫ್ಯೂಷನ್ ಆಗಬಾರ್ದು. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಯಾವ ಒಂದು ಬೇಸ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೂ ಒಂದು ಕ್ಲಾರಿಟಿ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಯಾವುದೇ ಒಂದು ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ ನಾನು ಅವ್ರಿಗೆ ಅಪ್ಡೇಟ್ ಮಾಡ್ತೀನಿ. ಈ ರೀತಿ ರಿಲೇಟೆಡ್ ವಿಡಿಯೋಸ್ಗಳನ್ನ ನಾನು ಮಾಡ್ತೀನಿ ಅಂತ ಹೇಳಿ ಮುಂಚೆನೇ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ಈಗಲೂ ಕೂಡ ಅಷ್ಟೇ, ತುಂಬ ಜನಕ್ಕೆ ಸ್ವಲ್ಪ ಟೆಕ್ ರಿಲೇಟೆಡ್ ವಿಡಿಯೋಸ್ಗಳು ಬೇಕು ಅಂತ ಕೇಳ್ತಿದ್ರು ನನ್ನ ಪರ್ಸ್ನಲಿ. ಸೊ ಅವ್ರಿಗೂ ಕೂಡ ಅಷ್ಟು ಟೆಕ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದು ನನಗೆ ಬಂದಿರೋ ಒಂದು ಹೈಯೆಸ್ಟ್ ಮೆಸೇಜ್ ಅದೇ ಆಗಿದೆ. ಸೊ ಹಾಗಾಗಿ ಶೋರ್ ಮಾಡ್ತೀನಿ ಅಂತ ನಾನು ಅವರಿಗೆ ಹೇಳಿದ್ದೆ. ಈಗ ನಾನು ಟೆಕ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರ್ಬೋದು ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನು ನೀವು ನನಗೆ ಮೆಸೇಜ್ ಮುಖಾಂತರ ಅಥವಾ ಕಮೆಂಟ್ ಮುಖಾಂತರ ನೀವು ನನಗೆ ಕೇಳ್ಬೋದು. ನಾನು ಅದಕ್ಕೆ ಸೊಲ್ಯೂಷನ್ಸ್ನ ಆದಷ್ಟು ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ. ಸೊ ಎಲ್ಲರೂ ಕೂಡ ಇದೇ ರೀತಿ